ಪ್ರಿಯ ವೀಕ್ಷಕರೇ, ನಿಮ್ಮ ಸಂತೋಷನ ಕೋಟಿ ನಮನಗಳು. ಇವತ್ತಿನ ವಿಷಯ ಪ್ರಧಾನಮಂತ್ರಿ ಮುದ್ರಾ ಯೋಜನೆ. ಏನಿದು ಅಂತೀರಾ? ಹೌದು, ಹೇಳ್ತೀನಿ. ಇದೊಂದು ಸಾಲ ಸೌಲಭ್ಯವನ್ನ ಒದಗಿಸುವಂತ ಯೋಜನೆ. ಈ ಯೋಜನೆ ಸರ್ಕಾರದ್ದೇ, ಯಾವುದೇ ಪ್ರೈವೇಟ್ ಕಂಪನಿಗಳದ್ದಲ್ಲ, ಸರ್ಕಾರ ಮಾಡಿರುವಂತ ಯೋಜನೆ. ಯಾರೆಲ್ಲ ಉದ್ಯೋಗ ವಂಚಿತರಾಗಿದ್ದಾರೆ ಅವರಿಗೆ ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳಿಕ್ಕೋಸ್ಕರ ಯಾವುದೇ ಭದ್ರತೆ ಇಲ್ಲದೆ, ಸೇವಾ ಶುಲ್ಕಗಳಿಲ್ಲದೆ ಕೊಡುವಂತಹ ಸಾಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ಮಾಡಬೇಕಾದ ಕೆಲಸ ಸಬ್ಸ್ಕ್ರೈಬ್ ಮಾಡೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ಎಲ್ಲ ವಿಷಯಗಳನ್ನ ನೀವು ತಪ್ಪದೆ ತಿಳ್ಕೊಳ್ಬೋದು. ಈ ವಿಷಯವನ್ನ ಮುಂದುವರ್ಸೋಣ. ಮುದ್ರಾ ಯೋಜನೆ ಅಂದ್ರೆ ಏನು? ಇದು ಒಂದು ಸಾಲ ಸೌಲಭ್ಯವನ್ನ ಒದಗಿಸುವ ಯೋಜನೆ. ಇದು ಭಾರತ ಸರ್ಕಾರದ ಯೋಜನೆ, ಯಾವುದೇ ಕಂಪನಿಗಳ ಯೋಜನೆ ಅಲ್ಲ. ಸೊ ಇದು ಯಾರೆಲ್ಲ ಕೆಲಸವನ್ನ ಕಳ್ಕೊಂಡು, ಉದ್ಯೋಗವನ್ನ ಕಳ್ಕೊಂಡು ಉದ್ಯೋಗಕ್ಕೋಸ್ಕರ ಕಾಯ್ತಾ ಇರ್ತಾರೆ, ಅವ್ರಿಗೆ ತನ್ನದೇ ಆದ ಉದ್ಯೋಗವನ್ನ ಸೃಷ್ಟಿ ಮಾಡಲಿಕ್ಕೆ ಭಾರತ ಸರ್ಕಾರ ಒದಗಿಸ್ತಿರುವಂತಹ ಒಂದು ಸಾಲದ ಯೋಜನೆ. ಇದಕ್ಕೆ ಯಾವುದೇ ಭದ್ರತೆಯನ್ನ ಇಟ್ಕೊಳ್ಳೋದಿಲ್ಲ. ನೀವು ಯಾವುದೇ ಸೆಕ್ಯೂರಿಟಿ ಕೊಡಬೇಕು ಅಂತ ಏನಿಲ್ಲ. ಈ ಸಾಲ ಮಾಡಲಿಕ್ಕೆ ಮನೆಯನ್ನ ಅಡ ಇಡೋದು, ಒಡವೆ ಬಂಗಾರವನ್ನ ಇಡೋದು, ಯಾವುದೇ ಸೆಕ್ಯೂರಿಟಿನ ಇಟ್ಕೊಳ್ಳದೆ ಕೊಡ್ತಾರೆ. ಹಾಗೂ ಸಂಸ್ಕರಣ ಶುಲ್ಕ ಇರೋದಿಲ್ಲ. ಇದಕ್ಕೆ ಯಾವುದೇ ಚಾರ್ಜಸ್ ಕೂಡ ಅಪ್ಲೈ ಮಾಡೋದಿಲ್ಲ. ಸೊ ಆ ರೀತಿ ಸಿಗುವಂತ ಒಂದು ಸಾಲ. ಇದರ ಉದ್ದೇಶ ಏನು ಅಂತ ನಿಮಗೆ ಗೊತ್ತಾಯ್ತು. ಇದನ್ನ ಯಾರೆಲ್ಲ ಒಳಗೊಂಡಿದೆ? ಈ ಸಾಲಕ್ಕೆ ಯಾರೆಲ್ಲ ಕನ್ಸಿಡರ್ ಮಾಡ್ತಾರೆ ಅಂದ್ರೆ, ಕೃಷಿಯೇತರ ಚಟುವಟಿಕೆಗಳು, ಸಣ್ಣ ಮತ್ತು ಸೂಕ್ಷ್ಮ ವಲಯಗಳನ್ನ ಇದು ಒಳಗೊಂಡಿದೆ. ವ್ಯಾಪಾರ, ಉತ್ಪಾದನೆ, ಮಾರಾಟ, ಸೇವಾ ವಲಯಗಳನ್ನು ಕೂಡ ಇದು ಒಳಗೊಂಡಿದೆ. ಇದರಲ್ಲಿ 3 ವಿಧಗಳನ್ನ ಮಾಡ್ಕೊಂಡಿದ್ದಾರೆ ಸಾಲ ಕೊಡ್ಲಿಕ್ಕೆ. ಸೊ ಅದರಲ್ಲಿ ಮೊದಲನೇದು ಶಿಶು ಸಾಲ ಅಂತ, 50,000ವರೆಗೂ ಸಾಲ ಸಿಗುತ್ತೆ. ಎರಡನೇದು ಕಿಶೋರ್ ಸಾಲ ಅಂತ, ಇದು 5 ಲಕ್ಷದವರೆಗೂ ನಮಗೆ ಸಾಲ ಸಿಗುತ್ತೆ. ಮೂರನೇದು ಬಂದ್ಬಿಟ್ಟು ತರುಣ್ ಸಾಲ ಅಂತ, ಇದು 5 ಲಕ್ಷ ಮೇಲ್ಪಟ್ಟು ಹಾಗೂ 10 ಲಕ್ಷದವರೆಗೂ ಸಿಗುವಂತ ಸಾಲ. ನೀವು ಯಾವ ರೀತಿ ಸಾಲ ಸಿಗುತ್ತೆ ಅಂದ್ರೆ, ನೀವು ಮಾಡುವಂತ ಒಂದು ವ್ಯಾಪಾರ ಯಾವ ರೀತಿ ಇದೆ, ಒಂದು ಚಿಕ್ಕ ವ್ಯಾಪಾರನೋ ಅದಕ್ಕಿಂತ ಇನ್ನೊಂದು ಸ್ವಲ್ಪ ದೊಡ್ಡ ವ್ಯಾಪಾರನೋ, ಅದ್ರ ಮೇಲೆ ನಿಮಗೆ ಸಾಲ ಸೌಲಭ್ಯ ಸಿಗುತ್ತೆ. ಸೊ 50,000 ಅಂದ್ರೆ ನೀವು ಮನೆಯಲ್ಲೇ ಕುಳಿತಂತ ಒಂದು ಬತ್ತಿ ಹೊಸೆಯೋದು, ದೀಪದ ಗಳನ್ನ ಮಾಡುವಂಥದ್ದು, ಊದ್ಬತ್ತಿಗಳನ್ನ ತಯಾರಿಸುವಂಥದ್ದು, ಈ ತರ ಚಿಕ್ಕ ಚಿಕ್ಕ ಸಂಡಿಗೆ ಹಪ್ಪಳಗಳನ್ನ ಮಾಡುವಂಥದ್ದು, ಚಿಕ್ಕ ಚಿಕ್ಕ ಒಂದು ಉದ್ಯಮ ಶುರು ಮಾಡ್ತೀರಂದ್ರೆ ಅದಕ್ಕೂ ಕೂಡ ಸಾಲ ಸಿಗುತ್ತೆ. ಸೊ ಅದನ್ನ ಬಳಸ್ಕೋಬಹುದು. ಅದಕ್ಕಿಂತ ಮಿಷಿನರಿಗಳನ್ನ ಹಾಕ್ತೀರಾ, ಮಿಷಿನ್ಸ್ ಬೇಕು ಅಂದ್ರೆ ಆ ಮಿಷಿನ್ ಕಾಸ್ಟ್ ಅದು ತಕ್ಕನಾದಂತ ಇದ್ರ ಮೇಲೆ ಅದಕ್ಕೂ ಹೆಚ್ಚಿನ ಆದಂತ ಸಾಲ ಸಿಗುತ್ತೆ. ನೀವು ಯಾವ ರೀತಿಯಾದಂತ ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡಕ್ ಹೊರಟಿದ್ದೀರಾ, ಅದಕ್ಕೆ ಈ ಕಿಶೋರ್ ಸಾಲ, ತರುಣ್ ಸಾಲ ಮತ್ತು ಶಿಶು ಸಾಲ ನಿಮಗೆ ಸಹಕಾರವನ್ನ ಮಾಡುತ್ತೆ. ಇದಕ್ಕೆ ಯಾರೆಲ್ಲ ಅರ್ಹರು ಇದನ್ನ ಮಾಡ್ಲಿಕ್ಕೆ ತಗೊಳ್ಳಿಕ್ಕೆ ಅಂತೀರಾ? ಹೌದು, ಇದು ಕೃಷಿಯೇತರ ಚಟುವಟಿಕೆಗಳು, ಜೇನು ಸಾಕಾಣಿಕೆ ಆಗ್ಬೋದು, ಹಸು ಸಾಕಾಣಿಕೆ ಆಗ್ಬೋದು, ಕೋಳಿ ಸಾಕಾಣಿಕೆ ಆಗ್ಬೋದು, ಈ ತರ ಎಲ್ಲವನ್ನು ಒಳಗೊಂಡಿದೆ. ಹಾಗೂ ಯಾವುದೇ ಒಂದು ಮಾರಾಟ ಮಾಡೋದು, ಉತ್ಪಾದನೆ ಮಾಡೋದು, ನೀವೇ ಒಂದು ಉತ್ಪಾದನೆ ಮಾಡೋದಂಥದ್ದಾಗಿರ್ಬೋದು, ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು, ಎಲ್ಲದಕ್ಕೂ ಕೂಡ ಇದರಲ್ಲಿ ಸಾಲ ಸೌಲಭ್ಯವನ್ನ ಪಡೆದುಕೊಳ್ಬಹುದು. ಇದನ್ನ ಎಲ್ಲಿ ಪಡೆದುಕೊಳ್ಬೇಕು ಅಂತೀರಾ? ಇದು ನಿಮ್ಮ ಹತ್ತಿರದ ಬ್ಯಾಂಕಿಗೆ ಹೋಗಿ ಬ್ಯಾಂಕಲ್ಲಿ ಇದರ ಸಾಲವನ್ನ ನಿಮಗೆ ಕೊಡ್ತಾರೆ. ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು? ಈ ಸಾಲ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರಿ, ಇದು ಗೊತ್ತಾಯ್ತು ನನಗೀಗ. ಇದಕ್ಕೆ ಏನ್ ಡಾಕ್ಯುಮೆಂಟ್ಸ್ ಬೇಕು? ವೆರಿ ಸಿಂಪಲ್. ನಿಮ್ದೊಂದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ಐ ಡಿ, ಬ್ಯಾಂಕ್ ಸ್ಟೇಟ್ಮೆಂಟ್, ಒಂದು ಲಾಸ್ಟ್ 6 ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್, ಇದು ನಿಮ್ಮ ಪರ್ಸನಲ್ ಡೀಟೇಲ್ಸ್ಗೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಇದೆಲ್ಲ ಬೇಕಾಗುತ್ತೆ. ನೀವು ಮಾಡೋ ಬಿಸ್ನೆಸ್ ಕೊಡಬೇಕು. ಯಾವ ತರ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅದು ಎಲ್ಲಿ ಮಾಡ್ತಾ ಇದ್ದೀರಾ, ಅದ್ರ ಜಾಗ ಎಲ್ಲಿ, ಅದರ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು, ಅದರ ಓನರ್ ಡೀಟೇಲ್ಸ್ ನೀವು ಬ್ಯಾಂಕಿಗೆ ಕೊಡಬೇಕು. ಸೊ ಇದು ನೀವು ಮಾಡ್ತಿರುವಂತ ಉದ್ಯೋಗದ ಬಗ್ಗೆ ಮಾಹಿತಿ ಹಾಗೂ ನಿಮ್ಮ ಪರ್ಸನಲ್ ಮಾಹಿತಿ, ಇವೆರಡು ಮುಖ್ಯವಾಗಿರುತ್ತೆ. ಸೊ ಇವೆಲ್ಲ ಕೊಟ್ಟಾದ ನಂತರ ನಿಮ್ಗೆ ಇಮಿಡಿಯೇಟ್ ಲೋನ್ ಸಿಗುತ್ತಾ? ಇಲ್ಲ, ಕಾಯ್ಬೇಕು. ಅವರು ಕೂಡ ಬ್ಯಾಂಕ್ ಅವರು ಕೆಲವು ಮಾಹಿತಿಗಳನ್ನ ಅವರ ಪ್ರವರ್ತಕರು ಇರ್ತಾರೆ, ಅವ್ರ ಕಡೆಯಿಂದ ಪಡೆದುಕೊಳ್ತಾರೆ. ಈ ಜಾಗದಲ್ಲಿ ಇಂಥ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರಾ, ಇವರು ಇರೋದು ನಿಜನಾ ಈ ಜಾಗದಲ್ಲಿ, ಈ ತರ ಎಲ್ಲ ಒಂದು ಅವರು ಕೂಡ ರಿಸರ್ಚ್ಗಳನ್ನ ಮಾಡಿಕೊಂಡು, ಹೌದು ಇದು ನಿಜ ಅಂತ ಅನ್ಸಿದಲ್ಲಿ ಖಂಡಿತವಾಗ್ಲೂ ನಿಮಗೆ ಸಾಲ ಸಿಗುತ್ತೆ. ಸೊ ನೀವು ಈ ಸೌಲಭ್ಯವನ್ನ ಬಳಸ್ಕೊಳ್ಳಿ. ಯಾರೆಲ್ಲ ಉದ್ಯೋಗದಿಂದ ವಂಚಿತರಾಗಿದ್ದೀರಾ, ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಇದ್ದೀರಾ, ಅವ್ರಿಗೆ ತುಂಬಾ ಉಪಯೋಗ ಆಗುತ್ತೆ.
ನೀವು ಎಲ್ಲೆಲ್ಲೋ ಸಾಲ ತಗೊಂಡು ಅದಕ್ಕೆ ತುಂಬಾ ಹಣಗಳನ್ನ ಕಟ್ಟುವಂಥದ್ದು, EMIಗಳು ಕಟ್ಟುವಂಥದ್ದು ತಪ್ಪುತ್ತೆ. ಈ ಮುದ್ರಾ ಯೋಜನೆಯ ಸಾಲವನ್ನ ಪಡೆದುಕೊಳ್ಳಿ. ಇದು ಪ್ರಧಾನಮಂತ್ರಿಯವರು ಮಾಡಿರುವಂತಹ ಭಾರತದ ಒಂದು ಸಾಲ ಸೌಲಭ್ಯದ ಯೋಜನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ. ಹೆಚ್ಚು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಯಾಕೆಂದ್ರೆ ನಮಗೆ ಹೆಚ್ಚು ವಿಡಿಯೋಗಳನ್ನ ಮಾಡಲಿಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.